ನಮಸ್ಕಾರ ಸರ್. ನಮಸ್ಕಾರ. ಸರ್, ಇದು ಬೇರೆ ಕಂಪನಿಯವರು ಹೇಳ್ತಾರೆ ಆಳೆ ಮೆಷಿನ್ ಬೀಟ್ಸ್ ಫಿಟ್ಟಿಂಗ್ ಮಾಡಿದ್ರೆ ಸಕ್ಸಸ್ ಇಲ್ಲ ಅಂತ ತಿಳ್ಕೊಳ್ಳೋದು. ಹೌದು, ನಾನು ಡಬಲ್ ಬೀಟ್ಸ್ ಫಿಟ್ಟಿಂಗ್ ಮಾಡಿದ್ದೇನೆ ಸರ್ ಒಂದು ಕಂಪನಿಗೋಸ್ಕರ. ನನ್ನ ಮೆಷಿನ್ ಆಳೆ ಮೆಷಿನ್ 4 ವರ್ಷ 3 ವರ್ಷ ಮೆಷಿನ್ ಆಯ್ತು. ಇನ್ವೆಸ್ಟ್ ಸಕ್ಸಸ್ ಇಲ್ಲ ಅಂತ ಸ್ವಲ್ಪ ಫೀಡ್ಬ್ಯಾಕ್ ಕಂಪನಿಗೆ ಕೊಡ್ತೀವಿ. ಹೌದು, ಏನಾಗಿದೆ ಇವಾಗ ನಾವು ಇನ್ನೊಂದು ಕೆಲವು ಕಂಪನಿ ಕೇಳಿದ್ವಿ, ಹಳೆ ಮೆಷಿನಿಗೆ ಡಿವೈಸ್ ಕೂರ್ಸೋ ಬರತ್ತಾ ಅದೇ ಮಿಸ್ಗೈಡ್ ಮಾಡಿ ಏನ್ ಮಾಡಿದ್ರು, ಈಗ ಅದು ಕೂರ್ಸೋ ಬರಲ್ಲ, ನೀವು ಹೊಸ ಮಷೀನ್ ತಗೋಬೇಕು ಪ್ಲಸ್ ಎರಡು ತಗೋಬೇಕು ಅಂತ ಹೇಳಿದ್ರು. ನಾವು ಯಾವಾಗ ಡಿವೈನರ್ ಕಂಪ್ನಿಯ ಡಿವೈನರ್ ಕಾಂಟ್ಯಾಕ್ಟ್ ಮಾಡ್ತೀವಿ, ಅವರು ಮತ್ತು ನಮ್ಮ ಅಮಿತೇಶ್ ಅವರು ಕೂತ್ಕೊಂಡು ಬಂದು ಅದನ್ನ ನಮಗೆ ಬೀಟ್ಸ್ ಮಷೀನ್ ಅತ್ಯಂತ ಒಳ್ಳೆಯದಾಗಿ ಸೆಟ್ ಮಾಡಿ ಕೊಟ್ಟಿದ್ದಾರೆ. ಅದು ಫಿನಿಶಿಂಗ್ ಕೂಡ ಚೆನ್ನಾಗಿದೆ. ಮತ್ತು ಅದನ್ನೇನು ನಮಗೆ ಕಾನ್ಸೆಪ್ಟ್ ಇತ್ತು, ಒಂದು ಹಳೆ ಕಂಪ್ನಿ ಕೊಡುದಿಲ್ಲ, ಅದನ್ನು ಕಡೆ ತೆಗೆದು ಹಾಕಿದ್ರು. ಇನ್ನು ಮುಂದೆ ಅದನ್ನು ಕೂಡ ನಾವು ಯಾರೋ ಗ್ರಾಹಕರು ಅವರನ್ನು ಸಂಪರ್ಕ ಮಾಡಿ ಅಥವಾ ನಮ್ಮನ್ನು ಸಂಪರ್ಕ ಮಾಡಿ ಹಳೆ ಮಿಷಿನ್ ಅಂತ ಮಾತ್ರ ಯಾವಂತರ ನೀವು ಬೀಟ್ಸ್ ಮಿಷಿನ್ ಕೂಡಿಸ್ಕೋಬಹುದು. ಅತ್ಯಂತ ಒಳ್ಳೆಯದಿದೆ. ನಾವು ಕೂಡ ಈ ಮೊದಲು ಒಂದು ಬೀಟ್ಸ್ ಮಿಷಿನ್ ತಗೊಂಡಿದ್ದೀವಿ, ಅದು ಅಷ್ಟೊಂದು ಚೆನ್ನಾಗಿ ನಡೀತಾ ಇಲ್ಲ. ಇವಾಗ ನಾವು ರೆಗ್ಯುಲರ್ ತಗೊಂಡಿದ್ದೀವಿ ದಿವಾನಂದ ಸರ್ ಅವರ ಒಂದು ಸಹಾಯದಿಂದ. ಅತ್ಯಂತ ಒಳ್ಳೆಯದಾಗಿದೆ, ಚೆನ್ನಾಗಿದೆ, ಗೊತ್ತಿರೋದು ಒಳ್ಳೆಯ ನಡೀತಾ ಇದೆ. ಸರ್, ಬೀಟ್ಸ್ ಫಿನಿಶಿಂಗ್ ಕ್ವಾಲಿಟಿ ನಂಬರ್ 1 ಇದೆ ಸರ್. ನಂಬರ್ 1 ಇದೆ. ಥ್ಯಾಂಕ್ ಯು ಸರ್.